ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಈ ರೀತಿಯಾಗಿ ಧೃತರಾಷ್ಟ್ರ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಕೇಳಿದಾಗ ಆಗ ಸಂಜಯ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಈ ರೀತಿಯಾಗಿ ವಿವರಣೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಈಗ ರಾಜ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಹತ್ರ ಹೋಗ್ತಾ ಇದ್ದಾನೆ ಏನೋ ಮಾತಾಡಲಿಕ್ಕೆ ಅಂತ. ಈಗ ರಾಜ ಅಂತಂದ್ರೆ ದುರ್ಯೋಧನ ಈ ರೀತಿಯಾಗಿ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ ಅಂತ ಸಂಜಯ ತನ್ನ ಗೀತೋಪದೇಶದ ತಾನು ಧೃತರಾಷ್ಟ್ರನಿಗೆ ತಾನು ಹೇಳ್ತಾ ಇರುವಂತಹ ಮಾತುಕತೆಗಳನ್ನು ಈಗ ಸಂಜಯ ಆರಂಭಿಸ್ತಾ ಇದ್ದಾನೆ. ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು ಜುಲೈ 2ನೇ ತಾರೀಕು ಮತ್ತು ಇಂದು ಬುಧವಾರ ಸಪ್ತಮಿ ತಿಥಿ ಮತ್ತು ಇಂದು ಉತ್ತರ ಫಲ್ಗುಣಿ ನಕ್ಷತ್ರ. ಉತ್ತರ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿ. ಆದ್ದರಿಂದ ಇಂದು ಎಲ್ಲರಿಗೂ ನಮ್ಮದೇ ನಡೆಯಬೇಕು ಅನ್ನುವಂತಹ ಒಂದು ಧೋರಣೆ ಇರುತ್ತೆ. ರವಿ ಎನ್ನುವಂತಹ ಗ್ರಹದಿಂದ ನಾವು ಅಹಂಭಾವ, ನನ್ನದು, ನಾನು ಅನ್ನುವಂತಹ ಒಂದು ಭಾವನೆ ಹೆಚ್ಚಾಗಿ ಇವತ್ತು ನಮ್ಮಲ್ಲಿ ಇರುತ್ತೆ. ಆದ್ದರಿಂದ ಇದರಿಂದ ಬೇರೆಯವರಿಗೆ ತೊಂದರೆ ಆಗಬಾರದು, ಯಾಕೆಂದರೆ ಅವರಿಗೂ ಕೂಡ ಇಂದು ನನ್ನದು ಅನ್ನುವಂತಹ ಭಾವನೆಯೇ ಇರುತ್ತೆ. ಹೀಗಾಗಿ ಸ್ವಲ್ಪ ಈಗೋ ಕ್ಲಾಶ್ಗಳು ಹೆಚ್ಚಾಗುವಂತಹ ಸಾಧ್ಯತೆ ಇವತ್ತು ಇರುತ್ತೆ. ಆದ್ದರಿಂದ ಎಲ್ಲರೂ ಹುಷಾರಾಗಿರಬೇಕು. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಹೆಚ್ಚಾಗುತ್ತೆ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಹಾಗೂ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಯಾರು ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀರಿ ಅಂತಹವರಿಗೂ ಕೂಡ ಮನಸ್ಸಿಗೆ ಇವತ್ತು ಕ್ಲೇಶ, ಈಗೋ ಕ್ಲಾಶ್ಗಳು ಹೆಚ್ಚಾಗತ್ತೆ. ಕಲಾವಿದರಿಗಂತೂ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಬೇರೆಯವರಿಂದ ಮನ್ನಣೆ ಅಥವಾ ಒಂದು ನಿಮಗೆ ಬೇಕಾದಂತಹ ಪ್ರಶಸ್ತಿ ಅಥವಾ ಒಂದು ಹೊಗಳಿಕೆ ಪ್ರಾಪ್ತಿಯಾಗೋದಿಲ್ಲ. ಇದರಿಂದ ತೊಂದರೆಯಾಗುತ್ತೆ. ವೃಷಭ ರಾಶಿಯವರಿಗೆ ಇಂದು ಸ್ವಲ್ಪ ಮನೆಯ ಒಳಗಡೆ ಸಂಸಾರದ ತಾಪತ್ರಯಗಳಿಂದ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಮನೆಯ ಒಳಗಿನ ಕಾರ್ಯಗಳನ್ನು ಸ್ವಲ್ಪ ಹುಷಾರಾಗಿ ಮಾಡಬೇಕು ಮತ್ತು ತಾಯಿಗೆ ಮುಖ್ಯವಾಗಿ ಇಂದು ನಿಮ್ಮಿಂದ ಬೇಜಾರಾಗದಂತೆ ಇವತ್ತು ನೀವು ನೋಡಿಕೊಳ್ಳಬೇಕು. ಮಿಥುನ ರಾಶಿಯವರಿಗೆ ಇಂದು ಒಳ್ಳೆಯ ದಿನ, ಮನಸ್ಸಿಗೆ ನೆಮ್ಮದಿ, ನಿಮ್ಮ ಆತ್ಮವಿಶ್ವಾಸ ಕೂಡ ಇಂದು ಚೆನ್ನಾಗಿರುತ್ತೆ. ಆದ್ದರಿಂದ ಅನೇಕ ವಿಷಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಯಾರು ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಮೀಡಿಯಾಗಳಲ್ಲಿ ಮತ್ತು ಸ್ಟೇಜ್ ಮೇಲೆ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂಥವರಿಗೆಲ್ಲರಿಗೂ ಇಂದು ಬಹಳ ಉತ್ತಮವಾದಂತಹ ದಿವಸ. ಮತ್ತು ಟೂರಿಸಂ, ಪಿಕ್ನಿಕ್, ಎಂಟರ್ಟೈನ್ಮೆಂಟ್ ಅಲ್ಲಿ ಯಾರಿದ್ದೀರಿ ಅವರಿಗೂ ಕೂಡ ಇಂದು ಶುಭವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನೆಯಲ್ಲಿ ಅಷ್ಟೊಂದು ಸಾಮರಸ್ಯ ಇರೋದಿಲ್ಲ. ನಿಮ್ಮ 4 ಗೋಡೆಗಳ ಮಧ್ಯೆ ಯಾರೊಡನೆ ನೀವು ವಾಸ ಮಾಡ್ತೀರೋ ಅಂತಹವರೊಡನೆ ಇಂದು ಮನಸ್ತಾಪ, ಕ್ಲೇಶಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಧನವ್ಯಯ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇವತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳೋದು ಮುಖ್ಯವಾಗುತ್ತೆ. ಸಿಂಹರಾಶಿಯವರಿಗೆ ಇಂದು ಸ್ವಲ್ಪ ಇರಿಟೇಷನ್ ಜಾಸ್ತಿ ಇರುವಂತಹ ದಿವಸ. ನಂದೇ ನಡಿಬೇಕು ಅನ್ನೋ ರೀತಿಯಲ್ಲಿ ನಿಮಗೂ ಅನ್ನಿಸ್ತಾ ಇರುತ್ತೆ. ಆದರೆ ಬೇರೆಯವರು ನಿಮ್ಮ ಮಾತನ್ನು ಕೇಳಲಿಕ್ಕೆ ಇವತ್ತು ಒಂಚೂರು ತಯಾರಿರೋದಿಲ್ಲ. ಆದ್ದರಿಂದ ಬೇರೆಯವ್ರನ್ನ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ವಿಷಯದಲ್ಲೂ ಕೂಡ ಸುಮ್ಮನಿದ್ದು ಬಿಡಿ. ನಾಳೆ ದಿನ ನಂತರ ಎಲ್ಲ ನಿಮ್ಮ ಮಾತೆ ನಡೆಯುವಂತೆ ಬರುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇವತ್ತು. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ, ಸಂಬಂಧಗಳಲ್ಲಿ ಒಡಕು ಉಂಟಾಗತ್ತೇನೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡಬಹುದು. ಫ್ರೆಂಡ್ಗಳು ಅಥವಾ ನಮಗೆ ಬೇಕಾದವರು ಬಿಟ್ಟು ಹೋಗಿ ಬಿಡ್ತಾರೇನೋ ಅನ್ನುವಂತಹ ವೈಮನಸ್ಯಗಳು ಇಂದು ಬರಬಹುದು. ಧನಾಗಮ ಕೂಡ ಇರೋದಿಲ್ಲ, ವೆಚ್ಚಗಳು ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ. ಮಧ್ಯಾಹ್ನದ ತನಕನೂ ಬಹಳ ಚೆನ್ನಾಗಿಯೇ ಮಿತ್ರರೊಡನೆ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೀರಿ. ಆದರೆ ಮಧ್ಯಾಹ್ನದ ನಂತರ ಸ್ವಲ್ಪ ಮೂಡ್ ಬದಲಾಗುತ್ತೆ. ಮುಖ್ಯವಾದಂತಹ ನಿರ್ಧಾರಗಳನ್ನು ಮಧ್ಯಾಹ್ನದ ಮೇಲೆ ಮಾಡೋದು ಬೇಡ. ಫ್ರೆಂಡ್ಶಿಪ್ ಅಥವಾ ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕು ಉಂಟಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಿವಸ. ಮಧ್ಯಾಹ್ನದ ತನಕ ಸ್ವಲ್ಪ ಕ್ಲೇಶ ಕಾರ್ಯಕ್ಷೇತ್ರದಲ್ಲಿ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಮನಸ್ಸಿಗೆ ಹಿಂಸೆ ಜಾಸ್ತಿ, ಕಿರಿಕಿರಿ ಜಾಸ್ತಿ, ತುಂಬ ಡಿಮ್ಯಾಂಡಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನದ ಮೇಲೆ ಟೆನ್ಷನ್ ಎಲ್ಲ ಕಳೆದು ಹೋಗುತ್ತೆ. ಮಿತ್ರರೊಡನೆ ಪಾರ್ಟಿ ಮಾಡಿಕೊಂಡು ಮನಸ್ಸಿಗೆ ಒಳ್ಳೆಯ ಸಮಯವನ್ನು ಕಳೆಯುವಂತಹ ಒಳ್ಳೆಯ ಆಪರ್ಚುನಿಟಿಗಳು ಅಥವಾ ಪಾರ್ಟಿ ಟೈಮ್ ಅಂತ ಹೇಳ್ತೀವಿ ನೋಡಿ, ಅದು ಇಂದು ನಿಮಗೆ ಪ್ರಾಪ್ತಿಯಾಗುತ್ತೆ. ಧನುರಾಶಿಯವರಿಗೆ ಮಧ್ಯಾಹ್ನದ ತನಕ ಸ್ವಲ್ಪ ಕಿರಿಕಿರಿ ಇರುತ್ತೆ. ದೊಡ್ಡವರು, ತಂದೆ ಇರಬಹುದು ಅಥವಾ ಬಾಸ್ ಇರಬಹುದು ಅಥವಾ ಯಾರೇ ಒಬ್ಬರು ಯಾರ ಕೈಯಲ್ಲಿ ಸ್ವಲ್ಪ ಪವರ್, ಅಧಿಕಾರ ಇರೋದು ಅಂಥವರು ನಿಮ್ಮ ಮೇಲೆ ಅಧಿಕಾರ ತೋರಿಸ್ತಾ ಇರಬಹುದು ಇವತ್ತು ಮಧ್ಯಾಹ್ನದ ತನಕ. ಅದಾದ ಮೇಲೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಮೈಂಡ್ ಡೈವರ್ಟ್ ಆಗೋದ್ರಿಂದ ಮನಸ್ಸಿಗೆ ನೆಮ್ಮದಿಯನ್ನು ಕಾಣಬಹುದು.
ಮಕರ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸನೇ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆನೇ ಇರುತ್ತೆ, ಹಿಂಸೆ ಆಗ್ತಾ ಇರುತ್ತೆ. ಮಧ್ಯಾಹ್ನದವರೆಗೂ ಕೂಡ ಏನೋ ಒಂದು ರೀತಿಯಲ್ಲಿ ಏನೋ ಯೋಚನೆ ಕಾಡ್ತಾ ಇರುತ್ತೆ. ಮಧ್ಯಾಹ್ನದ ನಂತರ 2 ದಿನಗಳಿಂದ ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ನ, ಎಷ್ಟು ಸುಲಭವಾಗಿ ಈ ಸಮಸ್ಯೆ ಪರಿಹಾರ ಆಯಿತು ಅನ್ನುವಂಥರ ಒಂದು ತಿರುವು ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೆಯ ದಿನ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮಧ್ಯಾಹ್ನದ ತನಕ ಬೇರೆಯವರಿಂದ ಬಹಳ ಒಳ್ಳೆಯ ಸಹಕಾರವನ್ನು ನೋಡ್ತೀರಿ. ಮಧ್ಯಾಹ್ನವಾದ ಮೇಲೆ ಸಹಕಾರ ಸ್ವಲ್ಪ ಕಡಿಮೆ ಆಗುತ್ತೆ, ಬೇರೆಯವರಿಗೂ ಮೂಡ್ ಬದಲಾಗುತ್ತೆ. ನಿಮಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಅಥವಾ ಒಂದು ಸ್ವಲ್ಪ ಡಿಪ್ರೆಸಿವ್ ಟೆಂಡೆನ್ಸಿ ಇವತ್ತು ಕಾಣಬಹುದು. ಆದ್ದರಿಂದ ಮಧ್ಯಾಹ್ನದ ಮೇಲೆ ಯಾವ ಮುಖ್ಯ ನಿರ್ಧಾರವನ್ನು ಮಾಡಬೇಡಿ. ಯಾವ ಇಂಪಾರ್ಟೆಂಟ್ ಮೀಟಿಂಗ್ಸ್, ಪೇಪರ್ಸ್, ಡಾಕ್ಯುಮೆಂಟ್ಸ್ ಯಾವುದನ್ನು ಮಧ್ಯಾಹ್ನದ ಮೇಲೆ ಮಾಡಬೇಡಿ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಆತ್ಮವಿಶ್ವಾಸ ಚೆನ್ನಾಗಿಯೇ ಇರುತ್ತೆ. ನೀವು ನಿಮ್ಮ ಮಿತ್ರರೊಂದಿಗೆ ಹೆಚ್ಚು ಬೆರೀತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರೊಡನೆ ಹೆಚ್ಚು ಸಮಯ ಕಳೆಯೋದಕ್ಕೆ ನೀವು ಇಷ್ಟಪಡ್ತೀರಿ. ಮನೆಯಲ್ಲಿ ನೆಮ್ಮದಿ, ಸೌಹಾರ್ದ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಬೇರೆಯವರ ಸಹಕಾರ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಬೇರೆಯವರಿಗೂ ಸಹಕಾರವನ್ನು ಕೊಟ್ಟು ಎಲ್ಲರನ್ನೂ ನೀವು ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗುವಂತಹ ದಿನ ಇದಾಗಿರುತ್ತೆ. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಖಂಡಿತವಾಗಲೂ ಭೇಟಿಯಾಗೋಣ. ಇಲ್ಲಿಯವರೆಗೂ ಮುಖ್ಯವಾದಂತಹ ದೊಡ್ಡ ಗ್ರಹಗಳ ಗೋಚಾರ ಯಾವುದೂ ಇಲ್ಲ. ಮುಂದಿನ ವಾರದಿಂದ ಗ್ರಹಗಳು ಅನೇಕ ರೀತಿಯಲ್ಲಿ ಬರ್ತವೆ. ಆವಾಗ ಅನೇಕ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳು ಇನ್ನೂ ಆಗೋದಿದೆ. ಜುಲೈ ತಿಂಗಳಲ್ಲಿ ಶನಿ, ಗುರು ಎಲ್ಲರೂ ಕೂಡ ಸ್ವಲ್ಪ ಬದಲಾಗ್ತಾರೆ. ಆದ್ದರಿಂದ ನೋಡ್ತಾ ಇರಿ ಮತ್ತು ಈ ಮಾರ್ಗದರ್ಶನವನ್ನು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಗೀತಾ ಶ್ಲೋಕ ಪಠಣ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು.